ದಾವಣಗೆರೆಯ ಹರಿಹರದಲ್ಲಿ ಶಂಕಿತ ಉಗ್ರನ ಬಂಧನ ಪ್ರಕರಣ ಎನ್ಐಎ ಬಂದಿದೆ. ವಿಚಾರಣೆಗೆ ರಾಜ್ಯದಿಂದ ಸಹಕರಿಸ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ನಾವು ಶಂಕಿತ ಉಗ್ರನ ವಾಟ್ಸ್ಆಪ್ ಬಗ್ಗೆ ವಿಚಾರಣೆ ಮಾಡಿದ್ದೀವಿ. ಶಂಕಿತ ಉಗ್ರರು ಕರ್ನಾಟಕದವರಲ್ಲ, ರಾಜ್ಯವನ್ನ ಸ್ಲೀಪರ್ ಸೆಲ್ ಆಗೋದಕ್ಕೆ ಬಿಡಲ್ಲ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಮಾಹಿತಿ ಬಂದ ತಕ್ಷಣ ಅವರ ವಾಟ್ಸ್ಆ್ಯಪ್ ಚಾಟ್ನಲ್ಲಿ ಏನೇನು ಪರಿಶೀಲನೆ ಮಾಡಿ ಕಸ್ಟಡಿ ನಿನ್ನೆ ಎನ್ಐಎ ಅವರಿಗೂ ಕೂಡ ಎನ್ಐಎ ಅವರು ಕೂಡ ಬಂದು ವಿಚಾರಣೆ ಮಾಡಿದ್ದಾರೆ. ಅದೇನಾದರೂ ಇದೆ ಆಸ್ ಪರ್ ಎನ್ಐಎ ಅವರ ನಿರ್ದೇಶನ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ವ್ಯಾಪ್ತಿಗೆಕ್ಕಿಂತ ಮೀರಿದಂಥ ವಿಚಾರ ಇರೋದು. ಸೊ ವಿ ಆರ್ ಕೋಆಪರೇಟಿಂಗ್ ವಿತ್ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅದರಲ್ಲೇನೇ ಇದ್ರೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ಹೆಚ್ಚಿನ ತನಿಖೆ ಮಾಡಬೇಕಾದ್ರೆ ಅವ್ರ ನಿರ್ದೇಶನ ಕೊಟ್ಟು ನಾವು ಮಾಡಿ ಅವರಿಗೆ ಸಹಕರಿಸ್ತೀವಿ. ತಪ್ಪು ಸಂದೇಶ ಹೋಗೋದು ಬೇಡ ಸಾರ್ವಜನಿಕರಿಗೆ. ಯಾವುದೇ ರೀತಿಯಾದಂಥ ಸ್ಲೀಪರ್ಸ್ ಅಲ್ಲ. ಈಗ ಇವರೆಲ್ಲ ಎಲ್ಲಿಂದ ಬರ್ತಾ ಇರೋದು? ಇವ್ರು ಯಾರು ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ. ಉತ್ತರ ಪ್ರದೇಶದಿಂದ ಇರ್ಬೋದು, ಮಧ್ಯಪ್ರದೇಶದಿಂದ ಇರ್ಬೋದು, ಬೇರೆ ಕಡೆಯಿಂದ ವಲಸೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇರೋದು. ಯಾಕಂದರೆ ಇಲ್ಲಿ ನಾವು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ, ಸೃಷ್ಟಿ ಮಾಡ್ತಾ ಇದ್ದೀವಿ. ಇಲ್ಲಿ ಅವರಿಗೆ ಒಂದು ಬದುಕು ಸಿಗುತ್ತೆ ಅಂತ ಬರ್ತಾ ಇರೋದು. ಅಂದರೆ ಇವರು ಇಂಥ ಚಟುವಟಿಕೆಗಳಲ್ಲಿ ಇರ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್. ದಾವಣಗೆರೆಯ ಹರಿಹರದಲ್ಲಿ ಶಂಕಿತ ಉಗ್ರನ ಬಂಧನ ಪ್ರಕರಣ ಎನ್ಐಎ ಬಂದಿದೆ. ವಿಚಾರಣೆಗೆ ರಾಜ್ಯದಿಂದ ಸಹಕರಿಸ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ನಾವು ಶಂಕಿತ ಉಗ್ರನ ವಾಟ್ಸ್ಆಪ್ ಬಗ್ಗೆ ವಿಚಾರಣೆ ಮಾಡಿದ್ದೀವಿ. ಶಂಕಿತ ಉಗ್ರರು ಕರ್ನಾಟಕದವರಲ್ಲ, ರಾಜ್ಯವನ್ನ ಸ್ಲೀಪರ್ ಸೆಲ್ ಆಗೋದಕ್ಕೆ ಬಿಡಲ್ಲ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಮಾಹಿತಿ ಬಂದ ತಕ್ಷಣ ಅವರ ವಾಟ್ಸ್ಆ್ಯಪ್ ಚಾಟ್ನಲ್ಲಿ ಏನೇನು ಪರಿಶೀಲನೆ ಮಾಡಿ ಕಸ್ಟಡಿ ನಿನ್ನೆ ಎನ್ಐಎ ಅವರಿಗೂ ಕೂಡ ಎನ್ಐಎ ಅವರು ಕೂಡ ಬಂದು ವಿಚಾರಣೆ ಮಾಡಿದ್ದಾರೆ. ಅದೇನಾದರೂ ಇದೆ ಆಸ್ ಪರ್ ಎನ್ಐಎ ಅವರ ನಿರ್ದೇಶನ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ವ್ಯಾಪ್ತಿಗೆಕ್ಕಿಂತ ಮೀರಿದಂಥ ವಿಚಾರ ಇರೋದು. ಸೊ ವಿ ಆರ್ ಕೋಆಪರೇಟಿಂಗ್ ವಿತ್ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅದರಲ್ಲೇನೇ ಇದ್ರೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ಹೆಚ್ಚಿನ ತನಿಖೆ ಮಾಡಬೇಕಾದ್ರೆ ಅವ್ರ ನಿರ್ದೇಶನ ಕೊಟ್ಟು ನಾವು ಮಾಡಿ ಅವರಿಗೆ ಸಹಕರಿಸ್ತೀವಿ. ತಪ್ಪು ಸಂದೇಶ ಹೋಗೋದು ಬೇಡ ಸಾರ್ವಜನಿಕರಿಗೆ. ಯಾವುದೇ ರೀತಿಯಾದಂಥ ಸ್ಲೀಪರ್ಸ್ ಅಲ್ಲ. ಈಗ ಇವರೆಲ್ಲ ಎಲ್ಲಿಂದ ಬರ್ತಾ ಇರೋದು? ಇವ್ರು ಯಾರು ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ. ಉತ್ತರ ಪ್ರದೇಶದಿಂದ ಇರ್ಬೋದು, ಮಧ್ಯಪ್ರದೇಶದಿಂದ ಇರ್ಬೋದು, ಬೇರೆ ಕಡೆಯಿಂದ ವಲಸೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇರೋದು. ಯಾಕಂದರೆ ಇಲ್ಲಿ ನಾವು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ, ಸೃಷ್ಟಿ ಮಾಡ್ತಾ ಇದ್ದೀವಿ. ಇಲ್ಲಿ ಅವರಿಗೆ ಒಂದು ಬದುಕು ಸಿಗುತ್ತೆ ಅಂತ ಬರ್ತಾ ಇರೋದು. ಅಂದರೆ ಇವರು ಇಂಥ ಚಟುವಟಿಕೆಗಳಲ್ಲಿ ಇರ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.